ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ಕೃಷ್ಣಾನಂದನಾಗಿ ಬದಲಾಗಿದ್ದಂತಹ ನಾಗಭಟ್ಟ ತನ್ನ ಜೀವನವನ್ನು ಅಲ್ಲೇ ಮುಂದುವರಿಸೋದೋ ಅಥವಾ ಊರಿಗೆ ಹಿಂತಿರುಗೋದೋ ಅನ್ನೋ ಒಂದು ದ್ವಂದ್ವದಲ್ಲಿ ಸಿಲುಕ್ತಾನೆ. ಇದರ ಜೊತೆಗೆ ಸ್ಥಪತಿನೂ ಕೂಡ ಇವನಿಗೆ ಜೊತೆ ಆಗ್ತಾನೆ. ಆತ ಬೌದ್ಧ ಭಿಕ್ಷುಗಳು ಹೇಳಿದ ಹಾಗೆ ಚೈತ್ಯಾಲಯಕ್ಕೆ ಬೇಕಾದಂತಹ ವಿಗ್ರಹಗಳನ್ನು ಕೆತ್ತುತ್ತಾ ಇರ್ತಾನೆ. ಆಗ ಅವರು ತಮ್ಮ ಮತವನ್ನು ಬದಲಾಯಿಸ್ಕೊಳ್ಳೋಕ್ಕೆ ಹೇಳಿದ ವಿಚಾರವನ್ನು ಕೂಡ ಆತ ಹೇಳ್ತಾ ಹೋಗ್ತಾನೆ. ಕಥೆಯನ್ನು ಮುಂದುವರಿಸೋಣ. ನಾಟಕ ಪ್ರವಾಸದಿಂದ ಹಿಂತಿರುಗಿದ ಮೇಲೆ ನಾನು ವಜ್ರಪಾದರನ್ನು ನೋಡಿರಲಿಲ್ಲ. ನೋಡಿದ ಹಾಗೂ ಆಗತ್ತೆ. ಸ್ಥಪತಿ ಮತ್ತು ಅವರ ಸಂಗಡಿಗ ಶಿಲ್ಪಿಗಳನ್ನು ಯಾಕೆ ಪರಿವರ್ತನೆಗೆ ಒತ್ತಾಯ ಮಾಡ್ತಾ ಇದ್ದೀರಾ? ಅವರವರ ಮತದಲ್ಲಿ ಅವರವರು ಇದ್ರೆ ಆಗದ. ಏಕಂ ಸತ್ವಿಪ್ರಾಹ ಬಹುಧಾ ವದಂತಿ ಅಂತ ವೇದ ಮಂತ್ರನೇ ಇದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಂ ಶ್ರದ್ಧಾಂ ತಾಮೇವ ವಿದಃ ಮಹ್ಯಂ. ಅಂದರೆ ಯಾವ ಯಾವ ಭಕ್ತ ಯಾವ ಯಾವ ದೇವತಾ ಮೂರ್ತಿಗಳನ್ನು ಶ್ರದ್ಧೆಯಿಂದ ಪೂಜಿಸೋಕ್ಕೆ ಇಷ್ಟಪಡ್ತಾನೋ ಅವನಿಗೆ ಆಯಾಯ ದೇವತಾ ವಿಷಯದ ಅಚಲವಾದ ಶ್ರದ್ಧೆಯನ್ನು ನಾನು ಕೊಡ್ತೀನಿ ಅನ್ನೋಂತಹ ಒಂದು ಗೀತೆಯ ವಾಕ್ಯವೇ ಇದೆ. ಒಬ್ಬರು ಇನ್ನೊಬ್ಬರನ್ನ ಬಲವಂತ ಮಾಡಬಾರ್ದು. ಎಲ್ಲರೂ ಒಂದೇ ರೀತಿ ನಂಬಬೇಕು ಅಂತ ಏನಿದೆ ಅಂತ ಅವ್ರನ್ನ ಕೇಳಬೇಕು, ಚರ್ಚೆಗೂ ಇಳಿಬೇಕು ಅಂತ ನನಗೆ ಅನ್ನಿಸ್ತು. ಹಾಗೆಯೇ ಚರ್ಚೆಗೆ ಇಳಿದ್ರೆ ಅವ್ರು ಏನು ಅನ್ನಬಹುದು ಅನ್ನೋ ಒಂದು ಊಹೆ ಕೂಡ ನನ್ನಲ್ಲಿ ಮೂಡಿತು. ನಾವೇನು ಅರ್ಹಂತ ಮತದವರಲ್ಲ ಅನೇಕಾಂತವಾದವನ್ನು ನಂಬಲಿಕ್ಕೆ. ಸತ್ಯ ಹಾಗೂ ಇರಬಹುದು ಅಥವಾ ಹೀಗೂ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು. ಇರುವು ಇಲ್ಲದಿರುವು ಒಟ್ಟಿಗೆ ನಿಜ ಇರಬಹುದು. ಹೀಗೆ ಸಪ್ತಭಂಗಿ ಹೇಳಕ್ಕೆ ಸತ್ಯ ಅನ್ನೋದು ಒಂದೇನೆ. ಅದು ನಮ್ಮ ತಥಾಗತರು ಹೇಳಿರೋದು ಮಾತ್ರ. ಸಾರ್ವಜನಿಕವಾಗಿ ವಾದಕ್ಕೆ ನಿಂತ್ಕೊಳ್ಳಿ, ಸೋತ್ರೆ ಬೌದ್ಧನಾಗ್ತೀನಿ ಅಂತ ಪ್ರಮಾಣ ಮಾಡಿ ಅಂತ ಅವರು ಅಂತಾರೆ. ಯಾಕೆ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತಾ ಹೋಯಿತು. ಗುರುಗಳ ಪಾಠಶಾಲೆಯಲ್ಲಿ ಆಗ್ತಿದ್ದಂತಹ ವಾಕ್ಯಾರ್ಥಗಳ ನೆನಪು ಕೂಡ ಬಂತು. ಇಂಥವ್ರ ಕೈಲಿ ಚರ್ಚಿಸೋಕ್ಕೆ ನಮ್ಮ ಗುರುಗಳೇ ಸರಿ. ಅವ್ರಿಗೆ ಹೆದರ್ಕೊಂಡು ಯಾವ ಬೌದ್ಧನೂ ಅವ್ರ ಹತ್ರ ಸುಳಿಯೋದೇ ಇಲ್ಲ. ಇದೆಲ್ಲ ನೆನಪಾಗ್ತಾ ಹೋಯಿತು. ಅವರ 100ರಲ್ಲಿ 1 ಭಾಗ ಕೂಡ ವಿದ್ವತ್ ಇವರಿಗಿಲ್ಲ. ಇತರ ಮತಗಳನ್ನು ಅಧ್ಯಯನ ಮಾಡೂ ಕೂಡ ಇಲ್ಲ. ಇನ್ನು ಸಾರ್ವಜನಿಕವಾಗಿ ವಾದ ಮಾಡೋದಾದ್ರೂ ಹೇಗೆ? ಅವರವರ ಮತ ಅವರವ್ರದ್ದು ಅಂತ ಸುಮ್ಮನಿರಿ ಅಂದರೆ ಇನ್ನೊಬ್ಬ ಅಜ್ಞಾನದಲ್ಲಿ ತೊಳಲ್ತಾ ಇರೋದನ್ನ ಕಂಡು ಸುಮ್ಮನಿರೋದು ಧರ್ಮನ? ಕತ್ತಲ ರಾತ್ರಿಯಲ್ಲಿ ನಿನ್ನ ಮನೇಲಿ ಮಾತ್ರ ದೀಪ ಉರಿಸ್ಕೊಂಡು ಉಳಿದ ಮನೆಗಳವರು ಹೊತ್ತಿಸ್ಕೊಳ್ಳೋಕೆ ದೀಪದ ಕುಡಿಯನ್ನು ಕೊಡೋಲ್ಲ ಅಂದರೆ ಅದು ಸ್ವಾರ್ಥ ಅಲ್ವಾ? ತನಗೆ ಔಷಧಿ ಬೇಕು ಅಂತ ತಿಳುವಳಿಕೆನೂ ಇಲ್ಲದೆ ಇರೋ ರೋಗಿಯನ್ನು ಹುಡುಕಿಕೊಂಡು ಹೋಗಿ ಔಷಧ ಕೊಟ್ಟು ಗುಣ ಮಾಡೋದು ವೈದ್ಯನ ಕರ್ತವ್ಯ ಅಲ್ವಾ ಅಂತ ಮುಂತಾಗ ಅವ್ರು ವಾದ ಮಾಡ್ತಾರೆ. ನಿಮ್ಮ ಮತ ಒಂದೇ ಸತ್ಯ ಅನ್ನೋದು ಅಹಂಕಾರ ಅಲ್ವಾ ಅಂತ ನಾನೇನಾದರೂ ಹೇಳಿದ್ರೆ ಅವ್ರು ಒಪ್ಪೋದೂ ಇಲ್ಲ ಅನ್ನೋ ಒಂದು ಎಚ್ಚರಿಕೆ ನನ್ನಲ್ಲಿ ಮೂಡಿತು. ಅವ್ರ ಜೊತೆ ವಾದಕ್ಕೆ ಕೂತ್ಕೊಳ್ಳೋಕ್ಕೆ ನಾನೂ ಸಿದ್ಧ ಇರಲಿಲ್ಲ. ಇದಕ್ಕೆ ವಿದ್ವತ್ತಿನ ಅಭಾವ ಒಂದೇ ಕಾರಣ ಅಲ್ಲ. 2.5 ವರ್ಷಕ್ಕೂ ಮಿಕ್ಕ ನಾಟಕದ ಅನುಭವ ಮತ್ತು ಭಾವಗ್ರಹಣವೇ ನಿಜವಾದ ಸತ್ಯ. ವಾದದಿಂದ ಏನು ಸಿಕ್ಕೋದಿಲ್ಲ ಅನ್ನೋ ಭಾವನೆಯನ್ನು ಅದು ಮೂಡಿಸಿತ್ತು. ಇನ್ನು ವಾದ ಕೇಳಿದ್ರೆ ಇರೋ ಭಾವನೂ ಆವಿಯಾಗಿ ಹೊರಟೋಗುತ್ತೆ. ಜೊತೆಗೆ ಕೈ ಹಿಡಿದ ಹೆಂಡತಿ ಮಿತ್ರ ಅಂತ ಭಾವಿಸಿದ್ದ ಆಮರುಕನಿಂದ ಮೋಸ ಹೋದ ಭಾವ ಕೂಡ ನನ್ನ ಮನಸ್ಸಿನ ಸ್ಥಿಮಿತವನ್ನು ದುರ್ಬಲಗೊಳಿಸುತ್ತೆ. ಯಾವ ವಿಷಯದಲ್ಲಾಗಲಿ ಸಂಪೂರ್ಣ ಮಗ್ನತೆಯಿಂದ ತೊಡ್ಕೊಳ್ಳೋಕೆ ಬಿಡದೆ ಒಳಗಿಂದೊಳಗಡೆ ಆ ನೋವು ನನ್ನನ್ನು ಜಗ್ತಾ ಇರುತ್ತೆ. ಎಲ್ಲವೂ ಶೂನ್ಯ ಅನ್ನೋ ಮನೋಭಾವವನ್ನು ಅದು ತುಂಬಿಕೊಡ್ತಾ ಇರುತ್ತೆ. ಇನ್ನು ಈ ಸ್ಥಪತಿ ಜೊತೆಗೆ ಈ ವಿಷಯ ಮಾತಾಡಿದ 4ನೇ ದಿನ ನನ್ನ ಮನೆಗೆ ಒಬ್ಬ ಬಿಕ್ಕು ಬಂದ. ಪೂಜ್ಯ ವಜ್ರಪಾದರು ತಮ್ಮ ದರ್ಶನಾಕಾಂಕ್ಷಿಗಳಾಗಿದ್ದಾರೆ. ಯಾವ ಸಮಯದಲ್ಲಿ ಬಂದು ಕಾಣಬಹುದು ಅಂತ ಕೇಳಿ ಬರೋಕ್ಕೆ ನನ್ನನ್ನು ಕಳಿಸಿದ್ದಾರೆ. ತಾವೇ ಅತ್ತ ದಯಮಾಡಿಸಿದ್ರೆ ಸ್ವಾಗತಿಸಕ್ಕೂ ಉತ್ಸುಕರಾಗಿದ್ದಾರೆ ಅಂತ ಹೇಳಿದ್ರು. ತಾವೇ ಬಂದು ನನ್ನನ್ನು ಕಾಣೋದು ಅಂದರೆ ನಟನಾಗಿ ನಾನು ಸಂಪಾದಿಸಿರೋ ಪ್ರಚಂಡ ಜನಪ್ರಿಯತೆಯನ್ನು ತಾವು ಮನಸ್ಸಿರೋ ಸೂಚನೆ ಆಗಿರಬಹುದು ಅಥವಾ ಇಡೀ ಭಾಷೆನೇ ವ್ಯಂಗ್ಯದ್ದಾಗಿರಬಹುದಾ ಅಂತ ನನಗನ್ನಿಸ್ತು. ಏಕೆಂದರೆ 4.5 ವರ್ಷದ ಹಿಂದೆ ನಾನು ಈ ಊರಿಗೆ ಬಂದಾಗ ಅವರ ಆಶ್ರಯಕ್ಕೆ ಒಪ್ಪಿಸಲ್ಪಟ್ಟಿದ್ದೆ. ಅವರ ವಿಹಾರದಲ್ಲಿ ಭೋಜನ ಮಾಡಿಕೊಂಡಿದ್ದವನು ನಾನು. ಈಗ
ನಾಟಕ ದಿಗ್ವಿಜಯ ಮಾಡಿಕೊಂಡು ಬಂದ ನಂತರ ಹೋಗಿ ಅವರನ್ನು ನಾನು ನೋಡೇ ಇಲ್ಲ. ಎಷ್ಟಾದರೂ ಅವರು ಒಂದು ವಿಹಾರದ ಮುಖ್ಯಸ್ಥರು, ಗುಡಿನೂ ಕಟ್ಟಿಸ್ತಾ ಇರೋರು, ಈ ಪ್ರಾಂತ್ಯದ ಬೌದ್ಧರಿಗೆಲ್ಲ ಗುರುಗಳು, ಈ ಮಾರ್ಗ ಚಲಿಸಿ ತಂಗೋ ಸ್ವಾರ್ಥಗಳಿಗೆಲ್ಲ ಅವರೇನೆ ಅಭಯದಾತರು. ಅವರೇ ಬಂದು ಕಾಣೋ ಮಾತು ವ್ಯಂಗಿದ್ದೆ ಅಲ್ವಾ ಅಂತ ನನಗೆ ತಕ್ಷಣವೇ ಅರ್ಥ ಆಯಿತು. ನಾನಾಗೆ ಯಾಕೆ ಹೋಗಿ ಇಷ್ಟರಲ್ಲಿ ಅವರನ್ನು ಕಾಣಲಿಲ್ಲ? ಅವರ ಎಲ್ಲ ವರ್ತನೆ ವ್ಯವಹಾರದಲ್ಲೂ ಸ್ವಮತ ಪ್ರಚಾರವನ್ನು ಬೆರೆಸೋದು ನನಗೆ ಹಿತ ಆಗೋದಿಲ್ಲ ಅನ್ನೋ ಒಂದು ಮುಖ್ಯ ಕಾರಣ ನನಗೆ ಹೊಳೀತು. ನಾನು ಹೇಳಿದೆ, ನಾನೇ ಬಂದು ಕಾಣಬೇಕು ಅಂತ ಇದ್ದೆ. ನಾಳೆ ಬೆಳಗ್ಗೆ ಸ್ನಾನ, ಲಘು ಆಹಾರಾದಿಗಳನ್ನು ಮುಗಿಸ್ಕೊಂಡು ಬಂದರೆ ಪೂಜ್ಯರಿಗೆ ಅನುಕೂಲ ಆಗತ್ತಾ ಅಂತ ಕೇಳಿದೆ. ಬಂದಿದ್ದ ಬಿಕ್ಕು ಹೇಳ್ದ, ತುಸು ಆರೋಗ್ಯ ತಪ್ಪಿದೆ ಅವ್ರಿಗೆ, ಹಾಗಾಗಿ ಅವರು ವಿಹಾರದಲ್ಲೇ ಇರ್ತಾರೆ. ತಾವು ಮಧ್ಯಾಹ್ನ ನಮ್ಮಲ್ಲೇ ಭೋಜನ ಮಾಡಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹಿಂತಿರುಗಿದ್ರು. ಮರುದಿನ ನಾನು ಹೋದೆ. ವಜ್ರಪಾದರು ಮುಗುಳ್ನಗೆಯಿಂದಲೇ ಸ್ವಾಗತಿಸಿದ್ರು. ಪ್ರತಿಹಾರ ಸಾಮ್ರಾಜ್ಯದಲ್ಲಿ ನಿಮ್ಮಷ್ಟು ಜನರ ಹೃದಯವನ್ನು ಗೆದ್ದಿರೋರು ಯಾರೂ ಇಲ್ಲ ಅಂತ ಕೇಳಿದ್ದೀವಿ ಅಂದರು. ನಾಟಕದ ಮಂಡಳಿ, ಅದರ ಆಡಳಿತ, ಸಂಚಾರ ವ್ಯವಸ್ಥೆ, ಹೋದ ಕಡೆಯೆಲ್ಲ ಡಂಗುರ ಹೊಯ್ಸುವಂತಹ ರೀತಿ, ನೃತ್ಯ, ಗೀತಭಾಗಗಳು ಮೊದಲಾಗಿ ಎಷ್ಟೋ ಸೂಕ್ಷ್ಮ ವಿಚಾರಗಳನ್ನು ಅವರು ವಿಚಾರಿಸಿದ್ರು. ವಜ್ರಪಾತರು ಬಹಳ ಸೂಕ್ಷ್ಮ ಮತ್ತು ಸಮರ್ಥ ಆಡಳಿತ ತಜ್ಞರು, ನಿಯೋಜಕರು, ಎಚ್ಚರದಿಂದ ವಿವರಗಳನ್ನು ಸಂಗ್ರಹಿಸಿಟ್ಕೊಂಡಿರೋರು ಅಂತ ನನಗೆ ಮೊದಲೇ ಗೊತ್ತಿತ್ತು. ಈಗ ನಾನು ಏನು ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ಅವರು ವಿಚಾರಿಸ್ಕೊಂಡ್ರು. ಏನು ಮಾಡ್ತಾ ಇಲ್ಲ, ಮನಸ್ಸು ಬಹುತೇಕ ಶೂನ್ಯ ಭಾವದಲ್ಲಿರುತ್ತೆ, ಎಲ್ಲವೂ ಕ್ಷಣಿಕ, ನಿರರ್ಥಕ ಅನ್ನೋ ಭಾವನೆನೇ ಹೆಚ್ಚು ತುಂಬಿರುತ್ತೆ ಅಂತ ನನ್ನ ವಾಸ್ತವಾಂಶವನ್ನೇ ಅವರಿಗೆ ಹೇಳಿದೆ. ಬೆಳಕನ್ನು ಹರಿಸುವಂತಹ ಮುನ್ಸೂಚನೆ ಇದು ಅಂತ ಅವರು ಅಭಯವನ್ನು ಕೊಟ್ಟರು, ಆಶ್ವಾಸನೆಯನ್ನು ಸೂಚಿಸಿದ್ರು. ಆಶ್ವಾಸನೆಯನ್ನು ಸೂಚಿಸುವಂತಹ ದೃಷ್ಟಿಯಿಂದ ನನ್ನನ್ನು ಸ್ವಲ್ಪ ಹೊತ್ತು ನೋಡಿದ್ರು. ಆಮೇಲೆ ಹೇಳಿದ್ರು, ಭಗವಾನ್ ಜೀವನ ಸಾಧನೆ ಹಾಗೂ ಬೋಧಿಸತ್ವದ ಅವತಾರಗಳನ್ನು ನಾಟಕ ರೂಪದಲ್ಲಿ ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಪ್ರೇರಣೆ ನನಗಾಗಿದೆ. ಸುಮಾರು 5 ದಿನ ಭಾಗವಾಗಿ ಆಡುವಂತಹ ಒಂದು ನಾಟಕವನ್ನ ನಮ್ಮ ಒಬ್ಬ ಭಕ್ತರು ಬರೆದಿದ್ದಾರೆ, ಅದನ್ನ ಆಡಬೇಕು ಅಂದ್ರು. ಬುದ್ಧನ ಜೀವನ ಜನರಂಜನೆ ನಾಟಕ ಆಗುತ್ತಾ? ಜನರನ್ನ ಆಕರ್ಷಿಸಕ್ಕೆ, ಅಷ್ಟು ಹೊತ್ತು ಅವ್ರ ಮನಸ್ಸನ್ನ ಹಿಡಿದು ಕೂರ್ಸಕ್ಕೆ ಹಲವು ರಸಗಳ ಮಿಶ್ರಣ ಬೇಕು. ಶೃಂಗಾರ ರಸ ಅಂತೂ ಆಗಾಗ ಒಸರ್ತಾ ಇರಬೇಕು. ನೃತ್ಯ, ಗೀತ ಮೊದಲಾದ ಪ್ರಚೋದಕ ಅಂಶಗಳು ಕೂಡ ಮಿಳಿತವಾಗಿರ್ಬೇಕು. ಇಲ್ದಿದ್ರೆ ಎದ್ದು ಹೋಗ್ತಾರೆ, ಸಭಾಂಗಣ ಬರಿದಾಗತ್ತೆ ಅಂತ ನಾನಂದೆ. ಆಗ ಅವರಂದ್ರು, ತಥಾಗತರ ಜೀವನ ಅಂದ್ರೆ ಬರೀ ಈಗ ಕಾಣಿಸಿಕೊಂಡಂತಹ ಕೊನೆಯ ಅಂಶ ಅಲ್ಲ. ಅದಕ್ಕೂ ಹಿಂದೆ ಅವರು ಅಸಂಖ್ಯ ಜನ್ಮಗಳನ್ನ ಎತ್ತಿದ್ರು. ಅದೆಷ್ಟು ಸಲ ಅವರು ಅದೆಷ್ಟು ಹಂತದ ಬೋಧಿಸತ್ವರಾಗಿದ್ರು. ಆ ಜನ್ಮಗಳಲ್ಲಿ ಶೃಂಗಾರಕ್ಕೇನು ಕಡಿಮೆ ಇತ್ತಾ? ಹಾಗೆ ಇತರ ರಸಗಳಿಗೂ ಏನು ಕಡಿಮೆ ಇತ್ತಾ? ಅವನ್ನೆಲ್ಲ ಬಳಸ್ಕೊಂಡು ಜನರನ್ನ ತಲ್ಲೀನಗೊಳಿಸುವಂತಹ ರಸಮಯವಾದ ನಾಟಕ ಸರಣಿಯನ್ನ ಸೃಷ್ಟಿಸಬಹುದು. ನಮ್ಮ ಒಬ್ಬ ದೊಡ್ಡ ವಿದ್ವಾಂಸರಾದ ಶಾಂತಿ ಘೋಷರು ಈಗಾಗಲೇ 5 ನಾಟಕಗಳ ಒಂದು ಚಕ್ರವನ್ನ ಅದ್ಭುತವಾಗಿ ಬರೆದಿದ್ದಾರೆ. ನೀವು ಅವ್ರ ಜೊತೆ ಕೂತು ಓದಬೇಕು ಅಂತ ಅವ್ರು ಹೇಳಿದ್ರು. ನಾಟಕ ಬರೆದು ನನಗೆ ಅನುಭವ ಇಲ್ಲ, ನಾನೊಬ್ಬ ನಟ ಮಾತ್ರನೇ. ವಾಸುದೇವ ಶರ್ಮರು ಬರೆದು ಆನಂತರ ಆನಂದ ದತ್ತರು ಸೂತ್ರ ಆಡಿಸೋ ಹಾಗೆ ನಾನು ನಟಿಸ್ತೀನಿ ಅಷ್ಟೇ ಅಂತ ನಾನಂದೆ. ಅದು ಸರಿ, ನಮ್ಮದಲ್ಲದ ಕೆಲಸಕ್ಕೆ ನಾವು ಹೋಗಲೇಬಾರ್ದು. ನಿಮ್ಮ ಕೃಷ್ಣನ ಪಾತ್ರವನ್ನ ನಮ್ಮ ಶಾಂತಿ ಘೋಷರು ನೋಡಿದ್ದಾರೆ. ತಥಾಗತರ, ಅವಲೋಕಿತೇಶ್ವರರ, ಬೋಧಿಸತ್ವರ ಪಾತ್ರಗಳಿಗೆ ನಾಗಭಟ್ಟ ಪಂಡಿತರೇ ತಕ್ಕವರು, ಹೇಳಿ ಮಾಡಿಸಿದವರು ಅಂತ ಅವರ ಅಭಿಪ್ರಾಯ ಪಟ್ಟರು. ಆ ಅಗಲವಾದ ಮುಖ, ದೊಡ್ಡ ಕಿವಿಗಳು, ದೊಡ್ಡ ಕಣ್ಣುಗಳು, ದಯಾ, ಮೈತ್ರಿ, ಕರುಣೆಗಳನ್ನು ವ್ಯಕ್ತಪಡಿಸುವಂತಹ ಮುಖಭಾವಗಳು, ಶಾರೀರಿಕ ಎತ್ತರ ನಿಲುವು, ಉದ್ದನೆ ತೋಳು. ನೀವು ಆ ಪಾತ್ರ ವಹಿಸಿದ್ರೆ ಭಗವಾನರು ರೂಪ ಧರಿಸಿ ಎದುರು ಬಂದಾಗ ಆಗತ್ತೆ. ನಿಮಗೆ ವೇಷ ಹಾಕಿದ್ರೆ ಸಾಂಚಿಯ ತಕ್ಷಶಿಲಾ, ಅಮರಾವತಿ, ಅಜಂತ, ನಳಂದಾಗಳಲ್ಲಿ ಈಗಾಗಲೇ ಶಿಲ್ಪಿಗಳು ಸಾರೂಪಗೊಳಿಸಿರುವಂತಹ ಬುದ್ಧನ ಪ್ರತಿಬಿಂಬವೇ ಆಗತ್ತೆ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಅಭಿನಯ ಕಲೆ, ರಂಗತಂತ್ರದ ಅನುಭವ ಕೂಡ ನಿಮಗೆ ಸಾಕಷ್ಟು ಆಗಿದೆ. ನೀವು ಒಪ್ಪಿ ತಥಾಗತರ ಕೃಪೆಯನ್ನು ಸಂಪಾದಿಸಬೇಕು. ಹಾಗೇನೆ ನಿಮ್ಮ ಕೀರ್ತಿಗೆ, ಅಂತಸ್ತುಗಳಿಗೆ ತಕ್ಕ ಹಾಗೆ ಸಂಭಾವನೆಯೂ ಉಂಟು. ಒಂದು ಮಂಡಳಿಯನ್ನು ಕಟ್ಟಿ ನಾಟಕ ಚಕ್ರದ ಅಭ್ಯಾಸ ಮಾಡಿಸಿ
ಭರತಖಂಡದ ಪ್ರಮುಖ ನಗರಗಳಲ್ಲೆಲ್ಲ ಪ್ರದರ್ಶನ ಮಾಡಿಸುವಂತಹ ಯೋಜನೆ ಕೂಡ ಇದೆ. ಹಾಗೆ ತಥಾಗತರ ಕೃಪೆಗೆ ಒಳಗಾಗೋ ಈ ಅವಕಾಶವನ್ನ ನೀವು ಕಳ್ಕೊಳ್ಳೋದಿಲ್ಲ ಅನ್ನೋ ಒಂದು ನಂಬಿಕೆನೂ ನಮಗಿದೆ ಅಂತ ಅಂದ್ರು. ನನಗೆ ಈ ವಿಚಾರದಲ್ಲಿ ಅಂತಹ ಉತ್ಸಾಹ ಮೂಡಲಿಲ್ಲ. ಸಭಿಕರ ಮೆಚ್ಚುಗೆನೇ ಆಗಲಿ ಅಥವಾ ಎಲ್ಲೆಲ್ಲಿ ಹೋದರೂ ಜನ ಬೆರಗಿನ ಕಣ್ಣುಗಳಿಂದ ಗುರುತಿಸಿ ನನ್ನನ್ನು ಗೌರವ ಸೂಚಿಸೋದಾಗ್ಲಿ ಆಕರ್ಷಕ ಅಂತ ಅನ್ನಿಸ್ಲಿಲ್ಲ. ನನ್ನ ಮನಸ್ಸನ್ನು ತೊಳಗಿಸ್ತಿದ್ದಂತಹ ಕ್ಷಣಭಂಗುರ ಭಾವವನ್ನ ನಾಟಕದ ಪಾತ್ರಗಳು ನಿವಾರಿಸೋದಿಲ್ಲ ಅನ್ನೋ ಒಂದು ಅನುಭವ ನನಗೆ ಗೊತ್ತಾಗಿತ್ತು ಇಷ್ಟೊತ್ತಿಗೆ. ನಾಟಕ ಸಾಹಿತ್ಯ ಸೃಷ್ಟಿಗಿಂತ ಬುದ್ಧನಿಗಿಂತ ರಸಾವಕಾಶಗಳು ವಿಪುಲವಾಗಿರುವಂತಹ ಕೃಷ್ಣನ ಪಾತ್ರದಲ್ಲೇನೆ ನನ್ನ ಆಸಕ್ತಿ ಈಗಾಗಲೇ ಕಡಿಮೆ ಆಗ್ತಾ ಬಂದಿತ್ತು. ಕೃಷ್ಣ ಚರಿತ್ರೆಯನ್ನ ಈ ಬಾರಿಯ ಜನ್ಮಾಷ್ಟಮಿಯಿಂದ ಆರಂಭಿಸಿ ಇನ್ನೊಮ್ಮೆ ಮಥುರೆಯಲ್ಲಿ ಆಡೋ ಯೋಜನೆ ಇದೆ ಅನ್ನೋದು ಕೂಡ ನನ್ನ ಕಿವಿಗೆ ಬಿದ್ದಿತ್ತು. ಪ್ರಮುಖ ಪಾತ್ರನಾದವನು ಬಣ್ಣ ಹಚ್ಕೊಳ್ದಿದ್ರೆ ನಾಟಕ ಆಗೋ ಹಾಗೆ ಇಲ್ಲ. ನನ್ನಷ್ಟು ಹೊಂದೋ ಬೇರೊಬ್ಬ ಕೂಡ ದೊರೆಯೋ ಸಂಭವನೂ ಇರಲಿಲ್ಲ. ಆದ್ರಿಂದಲೇ ನನ್ನ ಮೇಲೆ ಒತ್ತಾಯ ಬರುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿತ್ತು. ಆದರೂ ಕೂಡ ಬಣ್ಣ ಹಚ್ಚಿ ವೇಷ ಧರಿಸೋಕೆ ಉತ್ಸಾಹನೇ ಇರಲಿಲ್ಲ. ಈ ಅಂಶವನ್ನ ಬಿಟ್ಟು ನಾನು ವಜ್ರಪಾದ್ರನ್ನೇ ಕೇಳಿದೆ. ಕೃಷ್ಣ ಚರಿತ್ರೆ ವೈದಿಕ ಪರಂಪರೆಯ ಕತೆ. ಆ ಪಾತ್ರ ವಹಿಸೋದು ನನ್ನ ಶ್ರದ್ಧೆಗೆ ಸಹಜವಾದದ್ದು. ಆದರೆ ಬೌದ್ಧ ಮತದವನಲ್ಲದ ನಾನು ಬುದ್ಧ ಜನ್ಮಗಳ ಪಾತ್ರ ವಹಿಸಿದ್ರೆ ತನ್ಮಯತೆ ಬರುತ್ತಾ? ಬುದ್ಧ ಕಥಾಪಾತ್ರದ ಭಾವಗಳನ್ನ ನಾನು ಪರಿಣಾಮಕಾರಿಯಾಗಿ ಮೂಡಿಸೋಕ್ಕೆ ಸಾಧ್ಯವಾ? ನನಗಂತೂ ಅಸಾಧ್ಯ ಅಂತ ಅನಿಸುತ್ತೆ ಅಂದೆ. ವಜ್ರಪಾದ್ರ ಹೇಳಿದ್ರು, ಅಸಾಧ್ಯ ಯಾಕಾಗತ್ತೆ? ಬೌದ್ಧರಾಗದೇನೂ ಬೌದ್ಧ ಪಾತ್ರ ಭಾವತತ್ವಗಳನ್ನು ವ್ಯಕ್ತಪಡಿಸುವಂತಹ ಶಕ್ತಿ ಪ್ರತಿಭೆಗಿದೆ. ನೀವು ನಟನ ಕಲೆಯಲ್ಲಿ ಪ್ರತಿಭಾವಂತರು ಅನ್ನೋದು ಈಗಾಗಲೇ ಸಿದ್ಧವೂ ಆಗಿದೆ. ಈಗಾಗಲೇ ಉತ್ತರವನ್ನು ಯೋಚನೆ ಮಾಡಿಕೊಂಡು ಯೋಚಿಸಿ ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೇನೋ ಅನ್ನೋ ಹಾಗೆ ವಜ್ರಪಾದರು ತಕ್ಷಣ ಇದನ್ನೆಲ್ಲ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಹಾಗಿದ್ರೆ ನೀನು ಬೌದ್ಧವನಾಗದೆ ಬೌದ್ಧ ವಿಗ್ರಹವನ್ನ ಸಮರ್ಪಕವಾಗಿ ಕಡಿಲಾರೆ ಅಂದ್ಬಿಟ್ಟು ಸ್ಥಪತಿಯನ್ನ ಯಾಕೆ ಒತ್ತಾಯ ಮಾಡ್ತಿದ್ದೀರಾ ಅಂತ ಕೇಳ್ಬಿಡೋಣ ಅಂತ ಮನಸ್ಸು ಆಯಿತು. ಆದರೆ ನೇರವಾಗಿ ಮುಖಭಂಗ ಮಾಡಬಾರ್ದು ಅಂತ ಸುಮ್ಮನಾದೆ. ಸ್ಥಪತಿ ಮತ್ತು ಅವರ ತಂಡದವರು ಉದರ ನಿಮಿತ್ತ ಇವರನ್ನ ಆಶ್ರಯಿಸಿದ್ದಾರೆ. ಜೊತೆಗೆ ಆತ ಸಂಸಾರಸ್ಥ, ಮಕ್ಕಳೊಂದಿಗ. ನನ್ನಷ್ಟು ಸ್ವತಂತ್ರನಲ್ಲ ಆತ. ನಾನು ಈಗಾಗಲೇ ಕೃಷ್ಣನ ಪಾತ್ರವನ್ನು ವಹಿಸಿ ಪ್ರಖ್ಯಾತನಾಗಿರೋನು. ನಾನೇ ಬುದ್ಧನ ಪಾತ್ರ ವಹಿಸಿದ್ರೆ ಕೃಷ್ಣನ ಮಹಿಮೆ ಸಾಲದು ಅಂದ್ಬಿಟ್ಟು ಬುದ್ಧನ ಪಾತ್ರಕ್ಕೆ ಬಂದ ಅಂತ ಅವರು ಪ್ರಚಾರನೂ ಮಾಡಬಹುದು. ಕೆಲವು ಕಾಲದ ನಂತರ ನಾನು ಇವರಿಗೆ ಆಶ್ರಿತನೇ ಆದ ನಂತರ ನನ್ನನ್ನು ಕೂಡ ಬೌದ್ಧನಾಗುವಂತ ಬಲವಂತ ಮಾಡಬಹುದಲ್ವಾ ಅನ್ನೋ ಒಂದು ಶಂಕೆ ನನ್ನ ಮನಸ್ಸಲ್ಲಿ ಮೂಡ್ತು. ನಾನು ವಾಸ್ತವಾಂಶವನ್ನ ಹೇಳಿದೆ. ನನಗೆ ವಾಸ್ತವವಾಗಿ ಜೀವನದಲ್ಲಿ ಶೂನ್ಯ ಭಾವ ಹುಟ್ಟುತ್ತಾ ಇದೆ. ನಟನ ಕಲೆಯಂತೂ ರುಚಿಸಿದ ಆಹಾರ ತಿನ್ನೋ ಹಾಗೆ ಬೇಸರ ತರಿಸ್ಬಿಟ್ಟಿದೆ. ಕೃಷ್ಣ ಚರಿತ್ರೆಯನ್ನ ಈ ಸಲದ ಜನ್ಮಾಷ್ಟಮಿಯಿಂದ 7 ದಿನ ಮತ್ತೆ ಆಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಪಾತ್ರ ವಹಿಸೋದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ಬಿಡೋ ನಿಶ್ಚಯವನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ. ನಾನು ಈಗ ಸಾಧ್ಯ ಇಲ್ಲ ಅಂದ್ರೆ ನಾಟಕವೇ ನಡೆಯೋದಿಲ್ಲ. ಎಲ್ಲರಿಗೂ, ಅದರಲ್ಲೂ ಮಥುರೆಯ ಪ್ರಮುಖರೆಲ್ಲರಿಗೂ ನನ್ನ ಮೇಲೆ ಕೋಪ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ನಾನು ಹೇಳಿದೆ. ಆಗ ವಜ್ರಪಾದ್ರ ಹೇಳಿದ್ರು, ನಿಮ್ಮ ಧೈರ್ಯ ಸ್ತುತ್ಯರ್ಹವಾದದ್ದು. ಒಳಗೆ ಶೂನ್ಯ ಭಾವ ಹುಟ್ಟಿರುವಾಗ ಕೃಷ್ಣ ಭಕ್ತಿ ಹೇಗೆ ಮೂಡೋಕೆ ಸಾಧ್ಯ? ಶೂನ್ಯಕ್ಕೆ ಅಧಿಪತಿ ತಥಾಗತರು. ಅವರಿಗೆ ಶರಣಾಗೋದೇನೆ ಇದಕ್ಕೆ ಮದ್ದು. ನಿಮ್ಮ ದಾರಿಯಲ್ಲಿ ನೀವು ಭಗವಾನರ ಸೇವೆಯನ್ನ ಮಾಡಬಹುದು. ಭಕ್ತಿಯ ಮಾರ್ಗ ಅನ್ನೋದು ಹಲವಿದೆ. ನಟನ ಕಲೆ ಉಳ್ಳವರು ಅವನ ಮಹಿಮೆಯನ್ನು ರೂಪಿಸುವ ಮುಖಾಂತರ ಅವನ ಸೇವೆಯನ್ನ ಮಾಡಬಹುದು. ಕರುಣಾವಾಳವಾದ ಅವನ ಹೃದಯ ಸದಾ ನಿಮಗೆ ತೆರೆದಿರುತ್ತೆ ಅಂತ ಅಂದ್ರು. ನಾನು ಅವರ ಮಾತಿಗೆ ಯಾವ ಉತ್ತರವನ್ನು ಹೇಳಲಿಲ್ಲ. ಪ್ರಸ್ತಾಪ ಮಾಡಿದ ಸಲವೇ ಒತ್ತಾಯ ಮಾಡೋದು ಸೂಕ್ತ ಅಲ್ಲ ಅನ್ನೋ ವಿಧಾನ ಕೂಡ, ಆ ವ್ಯವಹಾರ ಕೂಡ ಅವರಿಗೆ ತಿಳಿದಿತ್ತು ಅಂತ ಕಾಣುತ್ತೆ. ಅವರು ಕೂಡ ಸುಮ್ಮನಾದ್ರು. ಇನ್ನು ಕೃಷ್ಣ ಚರಿತ್ರೆಯಲ್ಲೇನೆ ಪಾಂಡವ ಕೌರವರ ಕತೆ ಕೂಡ ಬಂದಿತ್ತು. ಆದರೆ ಅದೇನು ಪ್ರಧಾನವಾಗಿ ಮಹಾಭಾರತವಾಗಿರಲಿಲ್ಲ. ಇಡೀ ಮಹಾಭಾರತವನ್ನ ತೋರಿಸುವಂತಹ ಒಂದು ನಾಟಕ ಚಕ್ರವನ್ನು ರಚಿಸಿ ಆಡಿಸ್ಬೇಕು. ಅದನ್ನು ಕೂಡ ಹೀಗೇನೆ
ನಾನಾ ನಗರಗಳಲ್ಲಿ, ಅದರಲ್ಲೂ ಪ್ರತಿಹಾರ ಸಾಮ್ರಾಜ್ಯದ ಪ್ರತಿಯೊಂದು ಸಣ್ಣ ಪುಟ್ಟ ದೊಡ್ಡ ಪಟ್ಟಣಗಳಲ್ಲಿ ಆಡಿಸ್ಬೇಕು ಅನ್ನೋ ಒಂದು ವಿಚಾರ ಶರ್ಮಾ ಮತ್ತು ದತ್ತರ ಮನಸ್ಸಲ್ಲಿ ಕೂಡ ಸುಳಿದಿತ್ತು. ಅದರಲ್ಲೂ ಕೂಡ ಕೃಷ್ಣನದ ಮುಖ್ಯ ಪಾತ್ರನೇ, ಅದನ್ನು ನಾನೇ ಮಾಡಬೇಕು ಅಂತಲೂ ಅವರು ತೀರ್ಮಾನ ಮಾಡಿಕೊಂಡಿದ್ರು. ನನ್ನನ್ನು ಬಿಟ್ಟರೆ ಬೇರೆ ಯಾರು ಕೃಷ್ಣನನ್ನು ಪ್ರತ್ಯಕ್ಷಿಸಲು ಸಮರ್ಥರೇ ಅಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಅವರಿಬ್ರು ಬಂದಾಗಿತ್ತು. ಮಹಾಭಾರತದ ನಿಜವಾದ ನಾಯಕ ಕೃಷ್ಣನೇ, ಅದು ಅವನ ಮಹಿಮಾ ದರ್ಶನದ ಒಂದು ಭಾಗ ಮಾತ್ರ ಅನ್ನೋದು ಅವ್ರ ಕಲ್ಪನೆ ಆಗಿತ್ತು. ಇದೇ ಸಂದರ್ಭದಲ್ಲಿ ಇನ್ನೊಂದು ಸುದ್ದಿ ಬಂತು. ನಮ್ಮ ಕೃಷ್ಣ ಚರಿತ್ರೆಯನ್ನು ನೋಡಿ ಸ್ಫೂರ್ತರಾದಂತಹ ಕೆಲವು ರಸಿಕರು ಹಾಗೂ ವಿದ್ವಾಂಸರುಗಳು ಸಂಪೂರ್ಣ ರಾಮಾಯಣವನ್ನ ಹೀಗೆ ನಾಟಕ ರೂಪದಲ್ಲಿ ಪ್ರದರ್ಶನ ಮಾಡುವಂತಹ ಯೋಜನೆ ಹಾಕೊಂಡಿದ್ರು. ನಾಟಕದ ರಚನೆ ಭಾಗ ಮುಗಿತಾ ಇದೆ. ರಾಮನ ಪಾತ್ರಕ್ಕೆ ಕೃಷ್ಣಾನಂದರೇ ತಕ್ಕ ನಟ. ಈ ಪಾತ್ರದ ಧರ್ಮವನ್ನ ಸೂಸುವಂತಹ ಗಾಂಭೀರ್ಯ, ಕ್ಷತ್ರಿಯ ಲಕ್ಷಣಗಳು ಅವರಲ್ಲಿ ಸಹಜವಾಗಿದೆ. ಅಲ್ಲದೆ ಅವರ ಸಂಸ್ಕೃತದ ಉಚ್ಚಾರ, ಗೀತೆಗಳನ್ನು ಹಾಡುವಂತಹ ಶಕ್ತಿ ಕೂಡ ಪರಿಣಾಮಕಾರಿಯಾಗಿದೆ. ಅವರನ್ನ ಕನ್ಯಾಕುಬ್ಜಕ್ಕೆ ಕಳಿಸ್ಕೊಡೋದು ಅನ್ನೋ ಒಂದು ಸಂದೇಶವನ್ನ ಅವರು ಕಳಿಸಿದ್ರು. ಇನ್ನು ಈ ಕನ್ಯಾಕುಬ್ಜ ಅನ್ನೋದು ಪ್ರತಿಹಾರ ಸಾಮ್ರಾಜ್ಯದ ರಾಜಧಾನಿ. ಅಲ್ಲಿ ಬೆಳಗೋದು ಅಂದ್ರೆ ನನ್ನ ಅದೃಷ್ಟದ ಬಾಗಿಲೆ ತೆರೆದ ಹಾಗೆ ಅಂತ ಹೇಳ್ಬಿಟ್ಟು ಜಯಸಿಂಹರು ಹೇಳಿದ್ರು. ರಾಮ ಆಗ್ಲಿ, ಕೃಷ್ಣ ಆಗ್ಲಿ, ಅಥವಾ ಬುದ್ಧನೇ ಆಗ್ಲಿ, ಪಾತ್ರವನ್ನು ವಹಿಸೋದ್ರಿಂದ ನನ್ನನ್ನು ತುಂಬಿಕೊಂಡಿದ್ದಂತಹ, ನನ್ನ ಮನಸ್ಸನ್ನು ತುಂಬಿಕೊಂಡಿದ್ದಂತಹ ಶೂನ್ಯ ತುಂಬಿಕೊಳ್ತಾ ಇರಲಿಲ್ಲ. ಅದರ ಬಣಬಣ ಇನ್ನೂ ಆಳ ಆಗ್ತಿತ್ತು, ಸಹಿಸಕ್ಕೂ ಕೂಡ ಕಷ್ಟ ಆಗ್ತಿತ್ತು. ನಟನ ಜೀವನವನ್ನು ನಿರಾಕರಿಸೋದು ಅಂತ ನನ್ನಲ್ಲಿ ನಾನು ಸ್ಪಷ್ಟವಾಗಿ ತೀರ್ಮಾನ ಮಾಡಿಕೊಂಡೆ. ಅದನ್ನು ನಿರಾಕರಿಸಿದ ಮೇಲೆ ಈ ಊರಲ್ಲಿ ಇರೋಕ್ಕೆ ನನಗೆ ಯಾವ ಸಮರ್ಥನೆಯೂ ಇರಲಿಲ್ಲ. ಏಕೆಂದರೆ ಮಾಡಲಿಕ್ಕೆ ಒಂದು ವೃತ್ತಿ ಇರಲಿಲ್ಲ. ಹೊಸ ವೃತ್ತಿ ಹಿಡಿದ್ರೆ ಈ ಊರಿನಲ್ಲಿ, ಜೊತೆಗೆ ಈ ದೇಶದಲ್ಲಿ ನನ್ನನ್ನು ಬೆಂಬಲಿಸುವಂಥವ್ರು ಯಾರೂ ಇರಲೂ ಇಲ್ಲ. ಕೃಷ್ಣನ ಪಾತ್ರಕ್ಕೆ, ಬುದ್ಧನ ಪಾತ್ರಕ್ಕೆ, ರಾಮನ ಪಾತ್ರಕ್ಕೆ ನನ್ನನ್ನು ಬಿಟ್ಟರೆ ಬೇರೊಬ್ಬನಿಲ್ಲ ಅನ್ನುವಂತಹ ಮುಖಲಕ್ಷಣ ನನ್ನದು. ಕಣ್ಣು, ಹಣೆ, ಮೂಗು, ಕಿವಿಗಳ ನನ್ನನ್ನು ಬಿಟ್ಟ ಶಾಲಿನಿ ಅಮರುಕನಲ್ಲಿ ಹೇಗೆ ಮನಸ್ಸನ್ನು ಹರಿಸಿದ್ಲು ಅನ್ನಿಸ್ತು ನನಗೆ. ವಜ್ರ ವೈಡೂರ್ಯಗಳೇ ಅವಳಿಗೆ ಪ್ರಧಾನವಾದ್ವಾ ಅನ್ನೋ ಒಂದು ಭಾವನೆ ನನ್ನ ಶೂನ್ಯತೆಯನ್ನು ತೀವ್ರಗೊಳಿಸ್ತಾ ಇತ್ತು. ಸ್ವದೇಶವಾದ ತಾರಾವತಿಗೆ ಹಿಂತಿರುಗೋ ದಾರಿ ಮುಚ್ಚಿ ಹೋಗಿತ್ತು. ಸರಿ, ಹಾಗಾದ್ರೆ ನಾನು ಏನಾಗಬೇಕು, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋ ವಿಚಾರ ತಿಳಿದೆ ಶೂನ್ಯ ಇನ್ನಷ್ಟು ಬಣಬಣ ಅನ್ನಕ್ಕೆ ಪ್ರಾರಂಭ ಆಯಿತು. ನನ್ನ ಶೂನ್ಯ ಯಾವುದರಲ್ಲೂ ಆಸಕ್ತಿ ಇಲ್ಲದ, ರುಚಿ ಇಲ್ಲದ, ಅರ್ಥ ಕಾಣದ ಮನಸ್ಸಿನ ಖಿನ್ನ ಸ್ಥಿತಿ ಅಂತ ನನಗನ್ನಿಸ್ತಿತ್ತು. ಮಾಧ್ಯಮಿಕ ಬೌದ್ಧರು ಆ ಮಾತಿಗೆ ಕೊಟ್ಟಿರುವಂತಹ ಬುದ್ಧಿಯ ಕಲ್ಪನೆಗಳನ್ನು ದಾಟಿರೋ ವಸ್ತುಸ್ಥಿತಿ ಎಂಥದು ಅನ್ನೋದ್ರ ಅರ್ಥ ನನಗೆ ಗೊತ್ತಿತ್ತಾದರೂ ಕೂಡ ನನ್ನನ್ನು ಆವರಿಸಿದ್ದು ಆ ಭಾವ ಅಲ್ವೇ ಅಲ್ಲ. ಯಾವುದರಲ್ಲೂ ಅರ್ಥ ಕಾಣದ ಈ ಮನಸ್ಥಿತಿಗೆ ಏನು ಮದ್ದು? ಮನುಷ್ಯ ಪುರುಷಾರ್ಥಗಳನ್ನು ಅನುಸರಿಸಿ ಸದಾ ಕರ್ಮನಿರತನಾಗಿರ್ಬೇಕು. ಇಲ್ಲ ಅಂದ್ರೆ ಜೀವನ ಅರ್ಥಭ್ರಷ್ಟ ಆಗತ್ತಲ್ವಾ? ಈ ಅರ್ಥಭ್ರಷ್ಟತೆನೆ ಖಿನ್ನತೆ ಅಥವಾ ರುಚಿಹೀನತೆಯನ್ನು ಸೃಷ್ಟಿಸುತ್ತೆ ಅಂತ ಹೇಳ್ಬಿಟ್ಟು ಮಂಡನ ಮಿಶ್ರರ ಪಾಠಶಾಲೆಯ ಗುರುಗಳೆಲ್ಲರೂ ಒತ್ತಿ ಹೇಳ್ತಾ ಇದ್ರು. ನಾನೀಗ ಗೃಹಸ್ಥಾಶ್ರಮದಲ್ಲಿ ಇರಬೇಕಾಗಿದ್ದವನು. ದುಡಿಬೇಕು, ಗಳಿಸ್ಬೇಕು, ಮನೆಯಲ್ಲಿ ಸದಾ ಅನ್ನ ಸಮೃದ್ಧವಾಗಿರಬೇಕು, ಯಾರು ಬಂದ್ರೂ ಇಲ್ಲ ಅನ್ನದೇ ಅನ್ನದಾನ ಮಾಡಬೇಕು. ಹಾಗೇನೆ ವೈವಾಹಿಕ ಚೌಕಟ್ಟಿನಲ್ಲಿ ಸಮೃದ್ಧವಾಗಿ ಕಾಮವನ್ನು ತಣಿಸ್ಕೊಳ್ಬೇಕು. ಹುಟ್ಟು 10 ಮಕ್ಕಳನ್ನ ತೃಪ್ತಿಯಿಂದ ಸಾಕಿ ಶಿಕ್ಷಣ ಕೊಟ್ಟು ಸತ್ಪ್ರಜೆಗಳಾಗಿ ಬೆಳೆಸಬೇಕು. ಜೊತೆಗೆ ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ತುಸುನು ಚ್ಯುತಿ ಆಗದೆ ಇರೋ ಹಾಗೆ ಚಟುವಟಿಕೆಯಿಂದ ಇರಬೇಕು. ನಿಷ್ಪ್ರಯೋಜಕವಾಗಿ ಒಂದು ಕ್ಷಣವನ್ನು ಕಳಿಬಾರ್ದು. ಕಾಮ, ಅರ್ಥ, ಧರ್ಮಗಳೆಂಬ ಪುರುಷಾರ್ಥಗಳನ್ನು ಬಿಟ್ಟವನಿಗೆ ಜೀವನದಲ್ಲಿ ಅರ್ಥವೇ ಇಲ್ಲ. ಈ ನಿಯಮವನ್ನು ನಾನು ಪಾಲಿಸ್ತಿಲ್ಲ. ಗೃಹಸ್ಥಾಶ್ರಮಿಯಾದ ನಾನು ಹೆಂಡತಿಯನ್ನ ಊರಲ್ಲಿ ಬಿಟ್ಟು ಬರಬಾರ್ದಾಗಿತ್ತು. ಇಲ್ಲಿ ಕಾಮ ಸಂತುಷ್ಟಿನೂ ಇಲ್ಲದೆ, ದುಡಿಮೆಯಿಂದ ಲಭಿಸುವಂತಹ ಅರ್ಥ ಸಂತುಷ್ಟಿನೂ ಇಲ್ಲದೆ, ಸಂತಾನ ಸಂತುಷ್ಟಿನೂ ಇಲ್ಲದೆ ಕಾಲ ಕಳೀತಿದ್ದೀನಲ್ವಾ? ನನ್ನಂಥವನಿಗೆ ಈ ಶೂನ್ಯ ಕವಿದೆ ಮತ್ತೇನಾಗಕ್ಕೆ ಸಾಧ್ಯ? ಹೇಗಾದರೂ ಸರಿ ಊರಿಗೆ ಹೋಗ್ಬಿಡ್ಬೇಕು, ನನ್ನ ಭೂಮಿ ಕಾಣಿಗಳ ಒಡೆಯನಾಗಬೇಕು, ಇನ್ನೊಂದು ಮದುವೆ ಆಗಬೇಕು ಅನ್ನೋ ಒಂದು ಕಲ್ಪನೆ ಮನಸ್ಸಿಗೆ ಸಮಾಧಾನ ಕೊಡ್ತಿತ್ತು. ಅದು ಸ್ವಲ್ಪ ಹೊತ್ತು ಮಾತ್ರ.
ಗೃಹಸ್ಥನ ಗಾಣಕ್ಕೆ ಕೊರಳು ಕೊಡೋದ್ರಿಂದ ನನಗೇನು ಬೇಕು ಅನ್ನೋದು ತಿಳಿಯೋದಿಲ್ಲ, ಅದು ದೊರಕೋದು ಇಲ್ಲ ಅಂತ ಅನ್ನಿಸ್ತಾ ಇತ್ತು. ತಾರಾವತಿ ಮಾಹಿಷ್ಮತಿಗಳಲ್ಲಿ ಧ್ಯಾನ ಅನ್ನೋದು ಪ್ರಚಲಿತ ಇರಲಿಲ್ಲ. ಅಲ್ಲಲ್ಲಿ ಕೆಲವರು ಧ್ಯಾನ ಸಾಧಕರು ಇರಬಹುದು ಅಂತ ಕಾಣುತ್ತೆ, ನನಗೆ ಗೊತ್ತಿರಲಿಲ್ಲ. ನಾನು ಅಂಥವ್ರನ್ನ ಸಂಧಿಸೂ ಇರಲಿಲ್ಲ. ಧ್ಯಾನಿಗಳ ಬಗೆಗೆ ಬರೀ ಕೇಳಿದ್ದಷ್ಟೇನೆ. ನಿಜವಾದ ಧ್ಯಾನಿ ಅಂತ ನಾನು ಸಂಧಿಸಿದ್ದು ಚಂದ್ರಿಕಾಳನ್ನು ಮಾತ್ರ. ಅದರಿಂದಲೇ ನಿರ್ಲಿಪ್ತಿ ಸಾಧಿಸುತ್ತೆ, ಕೆಲವು ಇಂದ್ರಿಯಾತೀತ ಶಕ್ತಿ ಸಂಪನ್ನ ಆಗತ್ತೆ ಅನ್ನೋದು ಮಾತ್ರ ನನಗೆ ಗೊತ್ತಿತ್ತು. ಆದರೆ ಚಂದ್ರಿಕೆಯ ನೆನಪು ಬಂದರೆ ನನಗೆ ಚಿತ್ತಶಾಂತಿ ಕಲಗುತ್ತಾ ಇತ್ತು. ನನ್ನ ಶೂನ್ಯ ಭಾವಕ್ಕೆ ಅವಳೇ ಮೂಲ ಅಲ್ವಾ ಅಂತ ನನಗೆ ಎಷ್ಟೋ ಸಲ ಅನ್ನಿಸ್ತಿತ್ತು. ಅವಳು ಅದ್ಭುತಳಾದಂತಹ ಗಾಯಕಿ, ಸಂಗೀತದ ಮರ್ಮಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದವಳು, ನಟನೆಯನ್ನು ಕರತಲಾಮಲಕ ಮಾಡಿಕೊಂಡವಳು, ಹಾಗೆ ಭಾವಪ್ರಕಾಶದಲ್ಲೂ ಕೂಡ ನಿಸ್ಸಿಮ್ಳಾಗಿದ್ದವಳು. ಆದರೆ ನಿರ್ಭಾವುಕ ಸ್ಥಿತಿಯ ಧ್ಯಾನದಲ್ಲಿ ತನ್ನನ್ನು ತಾನು ಗಂಟೆಗಟ್ಟಲೆ ತೊಡಗಿಸ್ಕೊತಾಳೆ. ಅವಳನ್ನಾದರೂ ಕಂಡು ಧ್ಯಾನವನ್ನು ಹೇಳಿಸ್ಕೊಂಡ್ಲಾ? ನಾನು ನಿನ್ನ ಹಾಗೆ ಸಾಧನೆ ಮಾಡ್ತೀನಿ, ನನಗೆ ಗುರು ಆಗು ಅಂತ ಕೇಳ್ಕೊಳ್ಳ ಅನ್ನೋ ಒಂದು ಆಲೋಚನೆ ಕೂಡ ನನ್ನ ಮನಸ್ಸಲ್ಲಿ ಬರ್ತಾ ಇತ್ತು. ಆದರೆ ಅದರ ಹಿಂದೆನೇ ಕೋಪ ಮತ್ತು ತಿರಸ್ಕಾರಗಳು ಕೂಡ ನನ್ನ ಮನಸ್ಸನ್ನು ತುಂಬಿ ಬಿಡ್ತಿದ್ವು. ನನ್ನ ಬಯಕೆಯನ್ನು ತಿರಸ್ಕರಿಸಿ ಹೋದವಳನ್ನ ಗುರು ಅಂತ ಭಾವಿಸಿ ಅವಳಿಂದಲೇ ನನ್ನ ಶೂನ್ಯವನ್ನು ನೀಗಿಸ್ಕೊಳ್ಳೋ ಸ್ಥಿತಿ ಅಪಮಾನಕರ ಅಲ್ವಾ ಅನ್ನಿಸ್ತಿತ್ತು. ಅವಳು ನನ್ನನ್ನು ತಿರಸ್ಕರಿಸಿದ್ದೇನೆ ನನ್ನ ಈ ಶೂನ್ಯ ಭಾವದ ಕಾರಣದಿಂದ ಅಲ್ವಾ? ಶಾಲಿನಿ ಅಮರುಕರ ದ್ರೋಹ ಅಲ್ವಾ? ಪತ್ನಿ ಮತ್ತು ಮಿತ್ರನ ದ್ರೋಹದ ಸುದ್ದಿ ತಿಳಿಯೋಕೆ ಮೊದಲು ಈ ಶೂನ್ಯ ಭಾವ ನನ್ನನ್ನು ಆವರಿಸ್ಕೊಳ್ತಾ ಇತ್ತು. ಆದರೆ ಈಗ ಅದು ತೀವ್ರ ಆಗಿದೆ ಅಂತ ನನ್ನ ಮನಸ್ಸನ್ನೇ ಬಿಡಿಸಿ ನೋಡ್ಕೊಳ್ತಾ ಇತ್ತು. ಹೌದು ಅಂತ ಒಪ್ಪಿಕೊಳ್ಳೋದು ಕೂಡ ಹೀನಾಯ ಅನ್ನೋ ಒಂದು ಭಾವನೆ ಹುಟ್ಟಿ, ನನ್ನ ಈ ಭಾವ ಆಧ್ಯಾತ್ಮ ದಾಹದಿಂದ ಮೂಡಿದ್ದು, ಯಾವ ಹೆಂಗಸಿನ ಬಯಕೆಯ ನಿರಾಶೆಯಿಂದಲೂ ಹುಟ್ಟಿದ್ದಲ್ಲ, ಹಾಗೇನೆ ಯಾವ ಹೆಂಗಸಿನ ವ್ರತ ಭ್ರಷ್ಟತೆಯಿಂದಲೂ ಆಗಿದ್ದಲ್ಲ ಅನ್ನೋ ಒಂದು ವಿವರಣೆ ತೋರ್ತಾ ಹೋಯಿತು ನನಗೆ. ಚಂದ್ರಿಕೆ ಅಂದರೆ ನನಗೆ ಆಕರ್ಷಣೆ ಇರಲಿಲ್ಲ ಅಂತ ಏನಲ್ಲ, ಈಗಲೂ ಇಲ್ಲ ಅಂತಲೂ ಅಲ್ಲ. ಆದರೆ ಜೀವನದ ಅರ್ಥ ಮೂಲಸ್ಥಾನ ಅವಳಲ್ಲ ಅನ್ನೋ ಒಂದು ವಿವರಣೆ ಕೂಡ ನನ್ನ ಮನಸ್ಸಲ್ಲಿ ಸ್ಫುಟ ಆಗ್ತಾ ಹೋಯಿತು. ಒಂದು ಸಲ ಮಳೆಗಾಲದ ಒಂದು ಬೆಳಗು, ಯಮುನಾ ದಡದಲ್ಲಿ ಸ್ನಾನ ಮಾಡ್ತಾ ಇದ್ದೆ. ಮಳೆಗಾಲಕ್ಕೆ ಮಾತ್ರವೇ ವಿಶಿಷ್ಟವಾದಂತಹ ಕೆಟ್ಟ ಅಂಟು ಬೆವರು ಶರೀರದ ಕೋಟಿ ರೋಮ ಮೂಲಗಳಿಂದಲೂ ಜಿನುಗ್ತಾ ಇತ್ತು. ಮಣ್ಣಿನ ಬಣ್ಣದ ಪ್ರವಾಹ ನದಿ ಪಾತ್ರದ ಅರ್ಧ ಭಾಗವನ್ನು ತುಂಬಿಕೊಂಡಿತ್ತು. ಗಾಢ ಶ್ಯಾಮವರ್ಣದ ಮೋಡಗಳ ಮಧ್ಯೆಯಿಂದ ಇಣುಕುವಂತಹ ಸೀಳು ಆಕಾಶ ಸಪ್ತವರ್ಣಗಳ ಕಿರಣವನ್ನು ನದಿ ಮೇಲೆ ಸೂಸ್ತಾ ಇತ್ತು. ಆ ಕಿರಣದ ಪ್ರಕಾಶದಲ್ಲಿ ನದಿಯ ವಿಸ್ತಾರಕ್ಕೆ ಏನೋ ಒಂದು ರೀತಿಯ ಅಲೌಕಿಕ ಮೆರುಗು ಕೂಡ ಬಂದಿತ್ತು. ಸ್ನಾನ ಮಾಡೋದನ್ನು ಮರೆತು ಅದನ್ನೇ ನಿಟ್ಟಿಸ್ತಾ ಇದ್ದೆ. ಒಂದು ಮುಹೂರ್ತ ಕಾಲ ಶೂನ್ಯ ಭಾವದಿಂದ ಕಳಚಿಕೊಂಡು ವರ್ಣನಿಗೆ ನಿಲುಕದ ಇದುವರೆಗೂ ನಾನು ಅನುಭವಿಸೇ ಇಲ್ದಿದ್ದಂತಹ ಹರ್ಷದಲ್ಲಿ ನಾನು ತೇಲ್ತಾ ಇದ್ದೆ. ಈ ಪ್ರಕೃತಿ ವಿನ್ಯಾಸ ಹೆಚ್ಚು ಕಾಲ ನಿಲ್ಲೋದಿಲ್ಲ ಅನ್ನೋ ಒಂದು ಅರಿವು ನನಗಿದ್ದಿದ್ರಿಂದ ಕಣ್ಣಿನ ಎವೆ ಬಡಿದೆ ಅದನ್ನೇ ನೋಡ್ತಾ ಆ ದೃಶ್ಯವನ್ನು ಹಿಡಿದಿಟ್ಕೊಂಡಿದ್ದೆ. ಆದರೆ ಮಳೆಗಾಲದ ಗಾಢ ಕಪ್ಪು ಮೋಡ ತನ್ನ ವಿನ್ಯಾಸವನ್ನ ಕ್ಷಣ ಕ್ಷಣಕ್ಕೂ ಬದಲಾಯಿಸ್ತಾ ಇತ್ತು. ಕೊನೆಗೆ ನಾನು ನೋಡ್ತಿದ್ದಂತಹ ಆ ಬೆಳಕಿನ ಸೀಳು ಮುಚ್ಕೊಂಡು ಹೋಯ್ತು. ಆಕಾಶದಿಂದ ಸೂರ್ತಾ ಇದ್ದಂತಹ ಸೂರ್ಯ ಕಿರಣದ ಧಾರೆಯನ್ನ ಅದು ತಡೆದು ಬಿಡ್ತು. ಅಯ್ಯೋ, ನಿಂತು ಹೋಯ್ತಾ ಅಂತ ಹೇಳ್ಬಿಟ್ಟು ನಾನು ಆ ಸೀಳಿನ ಸ್ಥಾನದ ಅನುಪಸ್ಥಿತಿಯನ್ನ ನೆನಪಲ್ಲೇ ತುಂಬಿಸ್ಕೊಂಡು ನೋಡ್ತಾ ನಿಂತಿದ್ದೆ. ಮೋಡ ಚದುರಿ ಚಲ್ಲಾಪಿಲ್ಲಿಯ ಬಿಸಿಲು ಕಾಣಿಸ್ಕೊಂಡ್ರು ಕೂಡ ನನ್ನ ಕಣ್ಣು ಅತ್ತಿತ್ತ ತಿರುಗಲೇ ಇಲ್ಲ. ಕುತ್ತಿಗೆ ಸಮಭಂಗಿಗೂ ಕೂಡ ಹಿಂತಿರುಗಲಿಲ್ಲ. ಅದೇ ಸ್ಥಿತಿಯಲ್ಲಿ ಎಷ್ಟೋ ಹೊತ್ತು ನಿಂತಿದ್ದೆ. ನನ್ನ ಹಿಂಬದಿಯಿಂದ ಯಾರೋ ಮಾತಾಡಿದ್ ಕೇಳಿಸ್ತು. ಸಹಸ್ರಾರ ಇದಕ್ಕಿಂತ ಅಲೌಕಿಕ ಪ್ರಕಾಶದ್ದಾಗಿರುತ್ತೆ, ಬೇಕು ಅಂದಾಗ ಸಾಕ್ಷಾತ್ಕರಿಸ್ಕೊಂಡು ನೋಡಬಹುದಲ್ವಾ ಅನ್ನೋ ವಾಕ್ಯ ಕೇಳಿಸ್ತು. ಅದು ನನಗೆ ಹೇಳಿದ ಮಾತು ಅಂತ ನನಗೆ ಸ್ಪಷ್ಟನೂ ಆಯಿತು. ಸಹಸ್ರಾರ ಅನ್ನೋದು ಯೋಗ ಸಾಧನೆಯಲ್ಲಿ ಬರುವಂತಹ ಒಂದು ಸ್ಥಿತಿ. ಆ ಅನುಭವ ನಾನು ಈಗ ತಾನೇ ನೋಡಿದ ಅನುಭವಕ್ಕಿಂತಲೂ ಹೆಚ್ಚು ಪ್ರಕಾಶಮಾನವಾಗಿರುತ್ತೆ ಅನ್ನೋ ಒಂದು ಅರ್ಥ ನನಗೆ ತಕ್ಷಣ ಆಯಿತು. ತಕ್ಷಣ ಹಿಂತಿರುಗಿ ನೋಡಿದೆ. ಮಳೆ ಬಿಸಿಲು ಗಾಳಿಗಳಿಗೆ ಸಿಕ್ಕಿ ಕಪ್ಪು ತಿರುಗಿದ್ದ ಮೈ ಮುಖಗಳ, ವಿಚಿತ್ರ ಪ್ರಕಾಶದ ಕಣ್ಣುಗಳ, ಸಂಪೂರ್ಣವಾಗಿ ಬೋಳಿಸ್ಕೊಂಡ ತಲೆಬುರುಡೆಯ,
ಸುಮಾರು 75ರ ಸುಮಾರಿನ ವಯಸ್ಸಿನ ಒಬ್ಬ ಸಾಧು ಒಂದು ಲಂಗೋಟಿಯಲ್ಲಿ ಮಂಡಿ ಮಟ್ಟದ ನೀರಲ್ಲಿ ನಿಂತಿದ್ದ. ನಾನು ಈ ಸ್ನಾನಘಟ್ಟಕ್ಕೆ ಬಂದಾಗಿಂದ ಆತ ಇದನ್ನ ನನ್ನನ್ನು ನೋಡ್ತಾ ಇದ್ದ ಅಂತ ಕಾಣುತ್ತೆ. ನನಗಿಂತ ಮೊದಲೇನೆ ಆತ ಇಲ್ಲಿ ಇದ್ದಿರಬಹುದು, ನಾನೇ ಗಮನಿಸಿರ್ಲಿಲ್ವೇನೋ. ನನ್ನ ಮೇಲೆ ಈತನಿಗೆ ಇಷ್ಟೊಂದು ಅಸ್ತೆ ಯಾಕಿದೆ? ಹಾಗೇನೆ ಸಹಸ್ರಾರ ಇದಕ್ಕಿಂತ ಅಲೌಕಿಕ ಪ್ರಕಾಶದ ಆಗಿರುತ್ತೆ ಅನ್ನೋದು ಅವನ ವಾಕ್ಯವೇ ಆಗಿದ್ರು ಕೂಡ ನನ್ನ ಶೂನ್ಯವನ್ನ ಎಂದೆಂದಿಗೂ ತೊಡೆದು ಹರ್ಷ ಉಕ್ಕಿಸುವಂತಹ ಸ್ಥಿತಿ ಅದು ಅನ್ನೋದು ನನ್ನ ಮನಸ್ಸಿನಲ್ಲಿ ತಕ್ಷಣ ಮಿಂಚಿತು. ಅಂದ್ರೆ ನನಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಅಂತಲೇ ಈತ ಮಳೆಗಾಲದ ಪ್ರವಾಹದ ಈ ಸ್ನಾನಘಟ್ಟದಲ್ಲಿ ಮೂಡ್ ಬಂದಿರಬಹುದಾ ಅನ್ನಿಸ್ತು. ನಾನು ಹೇಳಿದೆ, ಅನ್ಯರ ಮನಸ್ಸನ್ನ ಪ್ರವೇಶಿಸಿ ಅರಿಯುವಂತಹ ಸಾಧನೆ ಮಾಡಿರ್ಬೇಕು ನೀವು ಅಲ್ವಾ ಅಂದೆ. ಆತ ಹೇಳಿದ್ರು, ಯೋಗ ಸಾಧನೆಯಲ್ಲಿ ಇವೆಲ್ಲವೂ ಅನುಷಂಗಿಕವಾಗಿ ಲಭಿಸುವಂತಹ ಶಕ್ತಿಗಳು. ಇವನ್ನ ಗುರಿ ಇಟ್ಕೊಂಡು ಸಾಧಿಸೋದು ಬರೀ ತಂತ್ರ ಆಗತ್ತೆ. ನಾನು ತಾಂತ್ರಿಕ ಅಲ್ಲ, ಯೋಗಿ ಅಥವಾ ಯೋಗ ಸಾಧಕ ಅಂತ ಆತ ಹೇಳ್ದ. ಸ್ವಲ್ಪ ಹೊತ್ತು ಆತ ನನ್ನನ್ನೇ ನೋಡ್ತಾ ಇದ್ದ. ತನ್ನ ಕಣ್ಣಿನ ಪ್ರಕಾಶದಿಂದ ನನ್ನನ್ನು ಹಿಡಿದಿಡೋ ಹಾಗೆ ಆ ದೃಷ್ಟಿ ಇತ್ತು. ಆ ಪ್ರಕಾಶವನ್ನ ನನ್ನ ಕಣ್ಣುಗಳ ಮುಖಾಂತರ ನನ್ನೊಳಗೆ ತೂರಿ ತುಂಬೋ ಹಾಗೆ, ನನ್ನನ್ನು ವಶಪಡಿಸಿಕೊಳ್ಳೋನು ಹಾಗೆ ಆತ ನೋಡ್ತಾನೆ ಇದ್ದ. ಆ ನಂತರ 4 ಹೆಜ್ಜೆ ಆಳಕ್ಕೆ ಇಳಿದು ಮುಳುಗು ಹಾಕಿ ಮೈಯಿ ಕೈಯಿ ಮತ್ತು ಬೋಡಿಸಿದ ತಲೆಯನ್ನು ಉಜ್ಜಿಕೊಂಡು ಮತ್ತೆ ಮುಳುಗು ಹಾಕಿ ಎದ್ದು ದಡಕ್ಕೆ ಬಂದ. ನಾನು ನೋಡ್ತಾನೆ ಇದ್ದೆ. ಕೈಗಳಿಂದ ಮೈ ಮೇಲಿರೋ ನೀರನ್ನ ಸೌರ ಹಾಕದ ಮೇಲೆ ತನ್ನದೇ ಆದಂತಹ ಒಂದು ತುಂಡು ಅರಿವೆಯನ್ನ ಒದ್ದೆ ಲಂಗೋಟಿ ಮೇಲೆ ಸುತ್ತ ಸುತ್ತಕೊಂಡು ಕಟ್ಟಿಟ್ಟಿದ್ದ ಬಟ್ಟೆ ಗಂಟಿಗೆ ದಂಡವನ್ನು ಸಿಕ್ಕಿಸಿ ಅದನ್ನ ಎಡ ಹೆಗಲಿಗೆ ನೇತು ಹಾಕೊಂಡು ಮೆಟ್ಟಿಲುಗಳನ್ನ ಹತ್ತಿ ಹೋಗತೊಡಗಿದ. ನಿಲ್ಲು ಅನ್ನೋಕೆ ಅಥವಾ ಮಾತಾಡ್ಸೋಕೆ ಯಾವ ಶಬ್ದನೂ ನನಗೆ ಹೊಳಿಲೇ ಇಲ್ಲ. ಯಾಕೆಂದ್ರೆ ಮಾತಾಡೋ ವಿಷಯವೇ ಇರಲಿಲ್ಲ. ದಾರಿಯಲ್ಲಿ ಅಥವಾ ಜಾತ್ರೆಯಲ್ಲಿ ಸಂತೆಯಲ್ಲಿ 1000 ಜನ ಸಿಗ್ತಾರೆ, ಒಂದೆರಡು ವಾಕ್ಯ ಮಾತಾಡಿ ಮುಂದೆ ಹೋಗ್ತಾರೆ. ನಾವು ಕೂಡ ಇನ್ನೊಂದು ದಿಕ್ಕಿಗೆ ಹೋಗ್ಬಿಡ್ತೀವಿ, ಅಲ್ಲಿಗೆ ಮುಗೀತು ಅನ್ನುವಂತಹ ಭಾವ ಇಲ್ಲದೆ ನಾನು ಆತನನ್ನೇ ನೋಡ್ತಾನೆ ಇದ್ದೆ. ಮೆಟ್ಟಿಲು ಹತ್ತಿ ಮೇಲೆ ಹೋದವನು ಅಲ್ಲಿ ಮರೆಯಾದ. ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ. ನಮಸ್ಕಾರ.